ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ನೋಡಿ, ನಮ್ಮ ಪ್ರಜಾಪ್ರಭುತ್ವ ಒಂದು ವ್ಯವಸ್ಥೆಯಲ್ಲಿ ನಮಗೆ ಏನೇ ಒಂದು ಸಮಸ್ಯೆಗಳಿದ್ದಾಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಒಂದು ದೂರುಗಳನ್ನು ಕೊಡಬೇಕಾದಾಗ ನಾವು ಯಾವ ಸಮಸ್ಯೆಯನ್ನ ನಾವು ಹೊತ್ಕೊಂಡು ಕಂಪ್ಲೇಂಟ್ ಕೊಡ್ತಾ ಇದೀವೋ ಆ ಸಮಸ್ಯೆಗೆ ಸಂಬಂಧಪಟ್ಟಂತ ಇಲಾಖೆಗಳನ್ನ ಹುಡುಕೊಂಡು ಹೋಗಿ ನಾವು ಕಂಪ್ಲೇಂಟ್ ಅನ್ನ ಕೊಡಬೇಕಾಗಿ ಬರುತ್ತೆ. ಎಷ್ಟೋ ಬಾರಿ ನಾವು ಕೊಟ್ಟಂತ ಕಂಪ್ಲೇಂಟ್ಗಳು ಮೂಲೆಯಲ್ಲಿ ಬಿದ್ದಿರುತ್ತೆ, ಅದಕ್ಕೆ ಪರಿಹಾರವೇ ಸಿಕ್ಕಿರೋದಿಲ್ಲ. ಹಿಂಗಾಗಿ ಸರಿಯಾದಂತಹ ಇಲಾಖೆಗಳನ್ನ ಗುರುತಿಸೋದಕ್ಕೆ ನಮಗೆ ಒಂದು ಈಸಿ ಆಗಿರುವಂತಹ ಒಂದು ವ್ಯವಸ್ಥೆ ಬೇಕು ಅನ್ನುವಂಥ ಆಗ್ರಹ ಸಾರ್ವಜನಿಕರಲ್ಲಿ ಇದ್ದೇ ಇದೆ. ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಇತ್ತೀಚೆಗೆ ಜಾರಿಗೆ ಬಂದಿದೆ. ಅದೇನು ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ನೀರು ಸರಬರಾಜು ಆಗಿರ್ಬೋದು, ವಿದ್ಯುತ್ ಸಂಪರ್ಕ ಆಗಿರ್ಬೋದು, ಕೆಟ್ಟ ರಸ್ತೆಗಳಾಗಿರ್ಬೋದು ಅಥವಾ ಸರ್ಕಾರಿ ಯೋಜನೆಗಳ ಬಗ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ನಾವು ಕಂಪ್ಲೇಂಟ್ ಬರೆಯೋದಕ್ಕೆ ಬಹಳಷ್ಟು ಕಷ್ಟಪಟ್ಟಿರ್ತೀವಿ. ಆದ್ರೆ ಇನ್ನು ಮುಂದೆ ಅಂಥ ಕಷ್ಟ ಎದುರಾಗೋಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಡಿಸೆಂಬರ್ ಹೊತ್ತಿಗೆ ಎಲ್ಲಾ ಸರ್ಕಾರಿ ಇಲಾಖೆಗೆ ಕುಂದು ಕೊರತೆಗಳಿಗೆ ಸಂಬಂಧಪಟ್ಟಂತೆ ಪತ್ರ ಬರೆಯೋದು ಬಹಳ ಈಸಿ ಆಗ್ತಾ ಇದೆ. ಹೇಗೆ? ಕರ್ನಾಟಕ ಇ ಆಡಳಿತ ಕೇಂದ್ರವು ಕೃತಕ ಬುದ್ಧಿಮತ್ತೆ ಅಂದ್ರೆ AI ಟೆಕ್ನಾಲಜಿಯನ್ನ ಬಳಸಿ ಕುಂದುಕೊರತೆ ಪರಿಹಾರ ವ್ಯವಸ್ಥೆಯನ್ನು ಅಭಿವೃದ್ಧಿ ಪಡಿಸ್ತಾ ಇದೆ. ನೋಡಿ, AI ಟೆಕ್ನಾಲಜಿ ಬಂದ ಮೇಲೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅದರದ್ದೇ ಆದಂತಹ ಒಂದು ಸೊಲ್ಯೂಷನ್ ಅನ್ನ ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ. ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿಗೆ AI ಟೆಕ್ನಾಲಜಿಯಿಂದ ಏನಾದ್ರೂ ಪರಿಹಾರವನ್ನ ಕೊಡಬಹುದಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸಂಶೋಧನೆಗಳು ನಡೀತಲೇ ಇರುತ್ತೆ. ಅಂತ ಒಂದು ಸಂಶೋಧನೆ ಕೂಡ ನಡೆದು ಅದರ ಒಂದು ರಿಸಲ್ಟ್ ಕೂಡ ಸಕ್ಸಸ್ ಆಗಿರೋದ್ರಿಂದ ಈ ಒಂದು AI ಟೆಕ್ನಾಲಜಿ ಮೂಲಕ ಈ ಕಂಪ್ಲೇಂಟ್ಗಳನ್ನ ಕೊಡುವುದು ಜೊತೆಗೆ ಅದಕ್ಕೆ ಬೇಗ ಪರಿಹಾರವನ್ನ ಒದಗಿಸುವಂತ ಒಂದು ವ್ಯವಸ್ಥೆಯನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಈಗ ಹೆಜ್ಜೆಯನ್ನ ಇಟ್ಟಿದೆ ಸರ್ಕಾರ. ನೋಡಿ, ಒಬ್ಬ ವ್ಯಕ್ತಿ ಮೂಲಭೂತ ಮಾಹಿತಿಯನ್ನ ಮಾತ್ರ ಒದಗಿಸಬೇಕಾಗತ್ತೆ ಕಂಪ್ಲೇಂಟ್ ಕೊಡುವಾಗ. ಮತ್ತೆ ವ್ಯವಸ್ಥೆಯು ಪತ್ರವನ್ನ ತಯಾರಿಸುತ್ತೆ. ಅಂದ್ರೆ ಹೇಗೆ ಈ ವ್ಯವಸ್ಥೆ ಬರುತ್ತೆ ಅಂತಂದ್ರೆ, ನೋಡಿ, ಒಂದು ಕಂಪ್ಲೇಂಟ್ ಕೊಡಬೇಕು ಅಂತಂದಾಗ ನಾವಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಏನು ಎತ್ತ ಒಂದಷ್ಟು ಡೀಟೇಲ್ಸ್ಗಳನ್ನ ಹಾಕ್ತೀವಿ. ಅದಕ್ಕೆ ನಮ್ಗೆ ಈ ಥರದ ಪರಿಹಾರ ಬೇಕು ಅಂತ ಹೇಳಿ ಪತ್ರವನ್ನ ಬರಿತೀವಿ. ಬರೆಯೋದು ಯಾರಿಗೆ ಬರಿಬೇಕು, ಎಲ್ಲಿ ಕೊಡಬೇಕು, ಮತ್ತೆ ಪತ್ರ ಕೊಟ್ಟಾದ್ಮೇಲೆ ಫಾಲೋ ಅಪ್ ಮಾಡಬೇಕಾ, ಹೀಗೆ ಒಂದಷ್ಟು ಕನ್ಫ್ಯೂಷನ್ಗಳಿರುತ್ತೆ. ಬಟ್ AI ಟೆಕ್ನಾಲಜಿ ಬಂದಾಗ ಇದ್ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಒಂದು, ಇಲ್ಲಿ AI ಟೆಕ್ನಾಲಜಿಯಿಂದಲೇ ಪತ್ರವನ್ನು ಕೂಡ ತಯಾರಿಸಬಹುದು. ಹೇಗೆ ನೋಡಿ, ಅಧಿಕಾರಿಗಳಿಗೆ ಕಳುಹಿಸುವಂತಹ ಒಂದು ಪತ್ರ ಅದನ್ನು ಕೂಡ AI ಟೆಕ್ನಾಲಜಿ ಮಾಡುತ್ತೆ. ದೂರುದಾರರು ಮೌಖಿಕ ಸೂಚನೆಗಳನ್ನು ಕೂಡ ನೀಡಬಹುದು. ಅಂದ್ರೆ ನಾವು ಇಷ್ಟು ದಿನ ಕೇವಲ ಪತ್ರಗಳನ್ನ ಕೂಡ ಬರಿತಾ ಇದ್ವಿ, ಈಗಲೂ ಪತ್ರ ಬರಿಬಹುದು. ಜೊತೆಗೆ ವಾಯ್ಸ್ ಮೂಲಕವೂ ಕೂಡ ನಾವು ಕಂಪ್ಲೇಂಟ್ ಅನ್ನ ದಾಖಲು ಮಾಡಬಹುದು. ಅಂದ್ರೆ ಇವಾಗ ನಾವು ಮೊಬೈಲ್ಗಳೆಲ್ಲ ವಾಯ್ಸ್ ರೆಕಾರ್ಡಿಂಗ್ ಕಳಿಸ್ತೀವಲ್ವಾ, ಸೊ ಹಂಗೆ ನಾವು ಕಳಿಸಿರುವಂತಹ ಒಂದು ನಮ್ಮ ವಾಯ್ಸ್ ಏನಿದೆ ಆ ವಾಯ್ಸ್ ನಲ್ಲಿ ಏನೇನೆಲ್ಲ ಅಂಶಗಳಿದೆ ಅದೆಲ್ಲವನ್ನ ಪತ್ರದ ಮುಖಾಂತರ AI ಟೆಕ್ನಾಲಜಿ ಅದನ್ನ ಅಧಿಕಾರಿಗಳಿಗೆ ತಲುಪಿಸುತ್ತೆ. ಅಂದ್ರೆ ಜಸ್ಟ್ ನಾವು ಹೇಳ್ತಾ ಹೋದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಟೈಪ್ ಆಗುತ್ತೆ, ಕಂಪ್ಲೇಂಟ್ ಅಲ್ಲಿ ದಾಖಲಾಗುತ್ತೆ. ಈ ರೀತಿಯಾದಂತಹ ಒಂದು ವ್ಯವಸ್ಥೆ. ಮೌಖಿಕ ಸೂಚನೆಗಳನ್ನು ಕೊಡಬಹುದು ಮತ್ತು ಆಡಳಿತ ವ್ಯವಸ್ಥೆಯು ಪತ್ರ ಬರೆಯೋದಕ್ಕೆ ಕೆಲವು ಪ್ರಮುಖ ಪದಗಳನ್ನು ಕೂಡ ಉಚ್ಚರಿಸಬಹುದು. ಅಂದ್ರೆ ಪತ್ರ ಬರೆಯೋಕೆ ಅಂತ ಹೇಳಿ ಒಂದಷ್ಟು ರಿಸ್ಟ್ರಿಕ್ಷನ್ಗಳಿರುತ್ತೆ. ಹಿಂಗೆ ಪತ್ರ ಬರಿಬೇಕು, ಹಿಂಗೆ ಕಂಪ್ಲೇಂಟ್ ಹಾಕಬೇಕು ಅನ್ನುವಂಥದ್ದೆಲ್ಲ ಇರುತ್ತೆ. ಸೊ ಅದರ ಪ್ರಕಾರವೇ ಬರಿಬೇಕಾಗತ್ತೆ. ಆಮೇಲೆ ಇದು ಕನ್ನಡ ಮತ್ತೆ ಇಂಗ್ಲಿಷ್ ಎರಡರಲ್ಲೂ ಕೂಡ ಲಭ್ಯ ಇರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಅನ್ಸುತ್ತೋ ಅದೇ ಲ್ಯಾಂಗ್ವೇಜ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬಹುದು ನಿಮ್ಮ ವಾಯ್ಸ್ ಮೂಲಕ, ಅಥವಾ ನೀವು ಪತ್ರವನ್ನು ಕೂಡ ಬರಿಬಹುದು. 2021ರಿಂದ ಸಮಗ್ರ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ವ್ಯವಸ್ಥೆ ಅಂದ್ರೆ IPGRS ಇದು ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಅಂದ್ರೆ ಚಾಲ್ತಿಯಲ್ಲಿದೆ, ಬಟ್ ಸಾರ್ವಜನಿಕರ ಗಮನಕ್ಕೆ ಬಂದಿಲ್ಲ. ಇದರ ಮೂಲಕ ಇದೀಗ ವೆಬ್ಸೈಟ್ ಅನ್ನ ಬಳಸಿ ದೂರುಗಳನ್ನ ಸಲ್ಲಿಸಬಹುದು. ಇಲ್ಲಿ ದೂರುದಾರರ ಹೆಸರು, ಸ್ಥಳ, ಫೋನ್ ಸಂಖ್ಯೆ ಸೇರಿದ ಹಾಗೆ ಮೂಲ ವಿವರಗಳನ್ನ ನಮೂದಿಸಬೇಕು. ಆಮೇಲೆ ದೂರು ನೀಡೋದಕ್ಕೆ ಇಲಾಖೆಯನ್ನ ಹುಡುಕಬೇಕು. ಅಸ್ತಿತ್ವದಲ್ಲಿರುವ ವ್ಯವಸ್ಥೆಯಲ್ಲಿ ದೂರು ನೀಡೋದಕ್ಕೆ ಇಲಾಖೆಯನ್ನ ಆಯ್ಕೆ ಮಾಡಬೇಕಾಗಿ ಬರುತ್ತೆ. ಅಂದ್ರೆ ನಾವು ಎಲ್ಲೂ ಕೂಡ ಹುಡುಕೊಂಡು ಓಡಾಡಿಕೊಂಡು ಅಲ್ದಾಡುವಂತಹ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ವೆಬ್ಸೈಟ್ ನ ಮೂಲಕವೇ ಆಗುತ್ತೆ. ವೆಬ್ಸೈಟ್ ನಲ್ಲಿ AI ಒಂದು ಅಪ್ಲಿಕೇಶನ್ ಇರುತ್ತೆ. ಅಪ್ಲಿಕೇಶನ್ಗಳಲ್ಲಿ ಸೊ ಎಲ್ಲಾ ರೀತಿಯಾದಂತಹ ಇಲಾಖೆಗಳ ಒಂದು ವೆಬ್ಸೈಟ್ ಅನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ನಮ್ಗೆ ಯಾವ ಸಮಸ್ಯೆ ಇದೆ, ಫಾರ್ ಎಕ್ಸಾಂಪಲ್ ನೀರಿನ ಸಮಸ್ಯೆ ಇದೆಯಾ, ಜಲಮಂಡಳಿ ಅಂತ ಹೇಳಿ ಇರುತ್ತೆ, ಅಥವಾ ವಿದ್ಯುತ್ ಸಂಪರ್ಕ ಇದೆಯಾ, ಬೆಸ್ಕಾಮ್ ಅಂತ ಇರುತ್ತೆ. ಸೊ ಆ ಒಂದು ಕಾಲಮ್ಗೆ ಹೋಗಿ ನೀವು ನಿಮ್ಮ ಕಂಪ್ಲೇಂಟ್ ಅನ್ನ ವಿತ್ ಡೀಟೇಲ್ಸ್, ಹೆಸರು, ವಿಳಾಸ, ಏನ್ ಸಮಸ್ಯೆ, ಏನ್ ಪರಿಹಾರ ಆಗ್ಬೇಕು, ಎಷ್ಟು ದಿನದ ಒಳಗಾಗಿ ಆಗ್ಬೇಕು, ಈ ತರದೆಲ್ಲ ಒಂದಷ್ಟು ಕಂಪ್ಲೇಂಟ್ ಗಳನ್ನ ನೀವು ಅಲ್ಲಿ ನಮೂದಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಗಮನಕ್ಕೆ ಅದು ಹೋಗಿ ತಲುಪತ್ತೆ. ಅದು ಕೂಡ AI ಟೆಕ್ನಾಲಜಿ ಮೂಲಕವೇ ಹೋಗುತ್ತೆ.
ಅಲ್ಲಿ ನಿಮಗೆ ಒಂದು ಸೊಲ್ಯೂಷನ್ ಸಿಗತ್ತೆ. ಕೆಲವು ಸಂದರ್ಭಗಳಲ್ಲಿ ಜನರಿಗೆ ತಮ್ಮ ಸಮಸ್ಯೆ ಬಗ್ಗೆ ಯಾವ ಇಲಾಖೆಯನ್ನು ಸಂಪರ್ಕ ಮಾಡಬೇಕು ಅನ್ನುವ ಒಂದು ಕನ್ಫ್ಯೂಷನ್ ಇರುವಂಥ ಈ ವ್ಯವಸ್ಥೆಯಲ್ಲಿ ಈ ಹೊಸ AI ಟೆಕ್ನಾಲಜಿ ಏನಿದೆ ಇದು ಬಹಳ ಸಹಾಯಕ ಬರುತ್ತೆ. ದೂರುದಾರರ ಮೂಲಭೂತ ಮಾಹಿತಿ ಮತ್ತೆ ಎಷ್ಟು ದಿನಗಳವರೆಗೆ ನೀರು ಸರಬರಾಜು ಅಡಚಣೆ ಆಗಿದೆ ಮತ್ತೆ ಇರುತ್ತೆ, ವಿದ್ಯುತ್ ಕಡಿತದ ಸಮಯ ಎಷ್ಟು, ಮತ್ತೆ ಕೆಟ್ಟ ರಸ್ತೆಗಳು ಅಂದ್ರೆ ರಸ್ತೆಗಳು ಸರಿ ಇಲ್ವಾ, ಮತ್ತೆ ಯೋಜನೆಗಳ ಅಡಿಯಲ್ಲಿ ಹಣವನ್ನ ಜಮಾ ಮಾಡದೆ ಇರುವುದು, ಈ ತರದ ಒಂದಷ್ಟು ಪ್ರಮುಖ ಪದಗಳನ್ನ ಮಾತ್ರ ನೀವು ನೀಡಬೇಕಾಗಿ ಬರುತ್ತೆ. ಅಂದ್ರೆ ತುಂಬಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿಮ್ಮ ಕಂಪ್ಲೇಂಟ್ ಅನ್ನ ನೀವು ಹೇಳಬೇಕು, ತುಂಬಾ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲಿ ಏನ್ ಸಮಸ್ಯೆ ಆಗಿದೆ, ಯಾಕಾಗಿದೆ, ಇಷ್ಟೇ ನೀವು ಅಲ್ಲಿ ದಾಖಲು ಮಾಡಬೇಕಾಗಿರೋದು. ಜನರ ಸಮಸ್ಯೆಯನ್ನ ವಿವರಿಸೋದಕ್ಕೆ ಧ್ವನಿ ಆಧಾರಿತ ಸಂದೇಶವನ್ನು ಕೊಡಬಹುದು. ಜನರು ತಮ್ಮ ಸಮಸ್ಯೆಗಳನ್ನ ವಿವರಿಸುವ ಧ್ವನಿ ಸಂದೇಶವನ್ನ ಕೊಡೋದ್ರ ಮೂಲಕ AI ಟೆಕ್ನಾಲಜಿ ಅದನ್ನ ಯಾರಿಗೆ ತಲುಪಿಸಬೇಕೋ ಆ ವ್ಯಕ್ತಿಗೆ ಅದನ್ನ ತಲುಪಿಸುತ್ತೆ. ಅವರ ಕುಂದುಕೊರತೆಗಳಿಗೆ ಸಂಬಂಧಪಟ್ಟಂತ ಫಾರಂಗಳು ಅಥವಾ ಫೋಟೋಗಳನ್ನು ಕೂಡ ನೀವು ಸಲ್ಲಿಸಬಹುದು. ಇದನ್ನ ಸ್ವಯಂಚಾಲಿತವಾಗಿ ಸಂಬಂಧಪಟ್ಟ ಇಲಾಖೆ ಮತ್ತು ಜಿಲ್ಲೆಯಿಂದ ಸಂಬಂಧಪಟ್ಟ ವ್ಯಕ್ತಿಗೆ ನಿರ್ದೇಶಿಸಲಾಗತ್ತೆ. ಇದು ಚಾಟ್ GPT ಬಳಸಿ ದೂರುದಾರರ ಪತ್ರವನ್ನ ರಚಿಸೋದಲ್ಲದೆ ಪ್ರತಿ ದೂರಿಗೆ ಕುಂದುಕೊರತೆ ಐಡಿಯನ್ನು ಸಹ ರಚಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಇನ್ನೂ ಅರ್ಥ ಆಗ್ಬೇಕು ಅಂದ್ರೆ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ ನೋಡಿ. ಈಗ ಒಂದು ಕಂಪ್ಲೇಂಟ್ ಬರಿತೀವಿ, ಆ ಕಂಪ್ಲೇಂಟ್ಗೆ ಒಂದು ID ಕೊಡ್ತಾರೆ. ಎಲ್ಲಿ ನಾವು ವೆಬ್ಸೈಟ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡ್ತೀವಿ, ಅದು ಲೆಟರ್ ಮೂಲಕವೂ ಕೊಡಬಹುದು ಅಥವಾ ನಮ್ಮ ಧ್ವನಿ ಮೂಲಕ ಕೊಟ್ಟಾಗ ಚಾಟ್ GTP ಕೂಡ ಒಂದು ಟೆಕ್ನಾಲಜಿ. ಸೊ ಆ ಒಂದು ಚಾಟ್ GTP ಬಳಸಿ ದೂರುದಾರರ ಪತ್ರವನ್ನ ರಚನೆ ಮಾಡಲಾಗುತ್ತೆ ಧ್ವನಿಯನ್ನ ಆಧರಿಸಿ. ಆಮೇಲೆ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿರ್ತೀವಲ್ಲ, ಅದಕ್ಕೆ ಒಂದು ID ಕೂಡ ಕೊಡ್ತಾರೆ. ಆ ID ನಮ್ಮ ಬಳಿ ಇದ್ರೆ ಸೊ ನಾವು ಕಂಪ್ಲೇಂಟ್ ಯಾವಾಗ ಕೊಟ್ಟಿದ್ವಿ ಅನ್ನೋ ಡೇಟ್ ಕೂಡ ಇರುತ್ತೆ, ಮತ್ತೆ ಆ ID ಪ್ರೂಫ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೋದಕ್ಕೆ ಒಂದು ಸಾಕ್ಷಿ ಆಗತ್ತೆ. ಸೊ ದೂರುದಾರರು ತಮ್ಮ ಫೋನ್ ಸಂಖ್ಯೆ ಮತ್ತು ವಿಳಾಸದೊಂದಿಗೆ ಸಂಬಂಧಪಟ್ಟ ಪ್ರಾಧಿಕಾರದ ಸಂದೇಶವನ್ನ ಪಡಿತಾರೆ. ಸೊ ನಾವು ನಮ್ಮ ಫೋನ್ ನಂಬರ್ ಅನ್ನ ಕೊಟ್ಟಿರ್ತೀವಿ, ನಾವು ಕೊಟ್ಟಿರೋ ಕಂಪ್ಲೇಂಟ್ಗೆ ಒಂದು ID ಇರುತ್ತೆ. ಸೊ ವಾಪಸ್ ನಮಗೆ ರಿಟರ್ನ್ ಮೆಸೇಜ್ ಬರುತ್ತೆ, ಯಾರಿಂದ ನಾವು ಯಾವ ಒಂದು ಇಲಾಖೆಗೆ ಮೆಸೇಜ್ ಕಳಿಸಿದ್ದೀವೋ ಆ ಒಂದು ಇಲಾಖೆಯಿಂದ. ಕುಂದುಕೊರತೆ ಪರಿಹಾರ ಕಾಲಮಿತಿಯೊಳಗೆ ಇರುತ್ತೆ, ಅಂದ್ರೆ ಇಷ್ಟು ಟೈಮ್ ಅಂತ ಇರುತ್ತೆ. ಸೊ ಅಷ್ಟರೊಳಗಾಗಿ ಆ ಸಮಸ್ಯೆ ಪರಿಹಾರ ಆಗತ್ತೆ. 7 ದಿನಗಳಲ್ಲಿ ದೂರಿನ ಪರಿಹಾರವನ್ನ ಪೂರ್ಣಗೊಳಿಸಬೇಕು, ಇದು ಇರುವಂತಹ ನಿಯಮ. ಕಿರಿಯ ಅಧಿಕಾರಿಯೊಬ್ಬರು ಈ ಸಮಸ್ಯೆಯನ್ನ ಪರಿಹರಿಸೋದಕ್ಕೆ ವಿಫಲರಾದ್ರೆ 8ನೇ ದಿನದಂದು ಅದನ್ನ ಸ್ವಯಂಚಾಲಿತವಾಗಿ ಅವರ ಹಿರಿಯ ಅಧಿಕಾರಿಗಳಿಗೆ ತಿಳಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್, ಆ ಒಂದು ಇಲಾಖೆಯಲ್ಲಿ ಯಾರೊಬ್ರು ಜೂನಿಯರ್ ಇರ್ತಾರೆ ಅಥವಾ ಅಧಿಕಾರಿಗಳಿಗೆ ಸಹಾಯ ಮಾಡುವಂತಹ ಸಹಾಯಕರು ಇರ್ತಾರೆ, ಅವರು ಆ ಸಮಸ್ಯೆಯನ್ನ 7 ದಿನಗಳ ಒಳಗಾಗಿ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಮಾಡೋಕೆ ಸಾಧ್ಯ ಆಗದೆ ಇದ್ರೆ ಹಿರಿಯ ಅಧಿಕಾರಿ ಯಾರಿರ್ತಾರೋ, ಅಂದ್ರೆ ಮೇನ್ ಡಿಪಾರ್ಟ್ಮೆಂಟ್ ಅಧಿಕಾರಿ ಯಾರಿರ್ತಾರೋ ಅವರಿಗೆ ನೆಕ್ಸ್ಟ್ ಡೇನೆ ನಿಮ್ಮ ಕಂಪ್ಲೇಂಟ್ ಹೋಗುತ್ತೆ. ಅಲ್ಲಿ 7 ದಿನಗಳ ಕಾಲಾವಕಾಶ ಕೂಡ ಸಿಗತ್ತೆ. ಅಂತಿಮವಾಗಿ ಇಲಾಖೆಯ ಮುಖ್ಯಸ್ಥರಿಗೆ 15ನೇ ದಿನದಂದು ಸಂದೇಶ ಸಿಗತ್ತೆ. ಅದಾದ ನಂತರ ಅದನ್ನ 21 ದಿನಗಳಲ್ಲಿ ಪರಿಹರಿಸಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಈ ವ್ಯವಸ್ಥೆ ಪ್ರಾಯೋಗಿಕವಾಗಿ ಹಂತದಲ್ಲಿದ್ದು ಮುಂದಿನ ತಿಂಗಳು ಬಿಡುಗಡೆಯಾಗುವಂತ ನಿರೀಕ್ಷೆ ಇದೆ. ಅಂದ್ರೆ ನೆಕ್ಸ್ಟ್ ಡಿಸೆಂಬರ್ಗೆ ಇದು ಬರುವಂತ ಚಾನ್ಸಸ್ ಇದೆ. ಸೊ ಬರ್ಲಿ ಅನ್ನುವಂಥದ್ದು ನಮ್ಮೆಲ್ಲರ ಆಶಯ. ಯಾವುದೇ ಸಮಸ್ಯೆಗಳು ಇರುವಂತ ಸಂದರ್ಭಗಳಲ್ಲಿ ನಾವು BBMPಗಾಗ್ಲಿ ಬೆಸ್ಕಾಂಗಾಗ್ಲಿ ಎಲ್ಲಾ ಕಡೆ ಅಲ್ಕೊಂಡು ನಮ್ಮ ಸಮಯನೂ ವ್ಯರ್ಥ, ನಮ್ಮ ಕಚೇರಿಗಳಿಗೆ ಹೋಗ್ತಿದ್ರೆ ನಮ್ಮ ರಜೆಗಳು ವ್ಯರ್ಥ, ಸಾಕಷ್ಟು ಓಡಾಡಬೇಕಾಗಿ ಬರುತ್ತೆ. ಹಾಗಾಗಿ ಈ ಥರದ ಒಂದು ವೆಬ್ಸೈಟ್ ಬಂದ್ಬಿಟ್ರೆ, ಈ ಥರದ ಒಂದು AI ಟೆಕ್ನಾಲಜಿ ಬಂದ್ಬಿಟ್ರೆ ನಮಗೆ ಕಂಪ್ಲೇಂಟ್ ಕೊಡೋದು ಈಸಿ, ನಮ್ಮ ಸಮಸ್ಯೆಗಳು ಕೂಡ ಈಸಿಯಾಗಿ ಸಾರ್ಟ್ ಔಟ್ ಆಗುತ್ತೆ. ಸೊ ಕಾದು ನೋಡೋಣ, ಡಿಸೆಂಬರ್ಗೆ ಈ ಒಂದು ವ್ಯವಸ್ಥೆ ಜಾರಿಯಾಗ್ತಾ ಇದೆ. ಆದಷ್ಟು ವ್ಯವಸ್ಥಿತವಾಗಿ ಎಲ್ಲವೂ ಜಾರಿಯಾಗಲಿ, ಸಾರ್ವಜನಿಕರಿಗೆ ಅನುಕೂಲವಾಗಲಿ.